ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಕೇವಲ 10 ನಿಮಿಷದಲ್ಲಿ ಹೋಟೆಲಿಗಿಂತಲೂ ಸೂಪರ್ ಆಗಿರುವಂಥ ಮೆದುಮೆದುವಾದ ಉಬ್ಬಿದ ಗೋಧಿ ಹಿಟ್ಟಿನಿಂದ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಸಕ್ಕರೆ ಕರಗಿಸ್ತೀನಿ. ಇದಕ್ಕೆ 2 ಚಮಚ ರವೆಯನ್ನು ಹಾಕ್ತೀನಿ. ಇವಾಗ ಇದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ತೀನಿ. ಇದಕ್ಕೆ ಸ್ವಲ್ಪನೇ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಇಟ್ಟು ಕಲಿಸ್ತೀನಿ. ನಿಮಗೆ ಕಲರಿಗೋಸ್ಕರ ಬೇಕಾದರೆ 1/4 ಚಮಚ ಅರಿಶಿನ ಪುಡಿಯನ್ನು ಹಾಕಬಹುದು. ಹಿಟ್ಟನ್ನು ಜಾಸ್ತಿ ನಾದಬಾರದು. ಇದಕ್ಕೆ 1 ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ. ಹಿಟ್ಟು ಇಷ್ಟು ಮೆತ್ತನೆ ಇರಬೇಕು, ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ಮೆದುನೂ ಇಲ್ಲ. ಇವಾಗ ಇದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರಿ 5 ನಿಮಿಷ ರೆಸ್ಟಿಗೆ ಇಡ್ತೀನಿ. 5 ನಿಮಿಷ ಆಗಿದೆ. ಹಿಟ್ಟನ್ನು ಸ್ವಲ್ಪ ನಾದ್ತೀನಿ ಹಾಗೂ ಹಿಟ್ಟಿನ ಸಣ್ಣ ಉಂಡೆಗಳಾಗಿ ಮಾಡಿ ಇಡ್ತೀನಿ. ಒಂದು ಸೈಡಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಬಾಣಲೆಯಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಇವಾಗ ಪೂರಿಯನ್ನು ಲಟ್ಟಿಸ್ತೀನಿ. ನೋಡಿ, ಇಷ್ಟು ದಪ್ಪ ಇರಬೇಕು. ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತೆಳುನೂ ಅಲ್ಲ. ಹಾಗೆಯೇ ಎಲ್ಲ ಪೂರಿಯನ್ನು ಲಟ್ಟಿಸಿ ಇಡ್ತೀನಿ. ಮೆದುವಾಗಿ ಲಟ್ಟಿಸಬೇಕು, ಪ್ರೆಸ್ ಮಾಡಬಾರ್ದು ಜಾಸ್ತಿ. ಇಲ್ಲಿ ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಇವಾಗ ಒಂದೊಂದೇ ಪೂರಿಯನ್ನು ಬಿಡ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಪೂರಿ ಉಬ್ಬಿ ಬರ್ತಾ ಇದೆ. ನೋಡಿ, ಪೂರಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಹಾಗೆಯೇ ಉಳಿದ ಎಲ್ಲ ಪೂರಿನ ಫ್ರೈ ಮಾಡಿ ತೆಗಿತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮೆದುವಾದ ಉಬ್ಬಿದ ಪೂರಿ ಮಾಡಬಹುದಂತ. ನನ್ನ ಇವತ್ತಿನ ಪೂರಿ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.